ರೀ, ಆಫೀಸ್ ಎಲ್ಲ ಮುಗಿಸ್ಕೊಂಡು ಬಂದ್ರಾ? ಸರಿ ಹಾಗಾದ್ರೆ ಬೇಗ ಫ್ರೆಶ್ ಆಗಿಬಿಟ್ಟು ಬನ್ನಿ. ಊಟಕ್ಕೆಲ್ಲ ರೆಡಿ ಇದೆ, ಊಟ ಮಾಡುವ್ರಂತೆ. ಎಲ್ಲ ಬಿಸಿ ಬಿಸಿ ಇರುವಾಗಲೇ ಊಟ ಮಾಡಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಂ ಸಂಗೀತ, ನಾನು ಫ್ರೆಶ್ ಆಗಿ ಬರ್ತೀನಿ. ಹೌದು, ಅಮ್ಮ ಊಟ ಮಾಡಿದ್ಲಾ? ಅಮ್ಮ ಟ್ಯಾಬ್ಲೆಟ್ ಬೇರೆ ತಗೋಬೇಕು. ಅವಳಿಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಡ್ತಿದ್ಯಾ ತಾನೆ? ಅಪ್ಪ, ಇವರಿಗೊಂದು ಏನಾದ್ರು ಏನು ಹೋದ್ರು ಇವ್ರ ತಾಯಿ ಬಗ್ಗೆ ವಿಚಾರಿಸೋದು ಮಾತ್ರ ಬಿಡೋದೇ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಅಮ್ಮ ಊಟ ಮಾಡಿದ್ಲಾ, ತಿಂದ್ಲಾ, ಟ್ಯಾಬ್ಲೆಟ್ ತಗೊಂಡ್ಲಾ, ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ, ಇದೇ ಆಗೋಯ್ತು. ಒಂದಿನ ಸಂಗೀತ, ನೀನು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನೀನು ಹೇಗಿದ್ಯಾ ಅಂತ ಒಂದೇ ಒಂದಿನನಾದ್ರೂ ನನ್ನ ಬಗ್ಗೆ ವಿಚಾರಿಸಿದಾರ? ಯಾವಾಗಲೂ ಇವ್ರ ತಾಯಿ ಇವರು, ಇವ್ರ ತಾಯಿ ಇವರು, ಇವ್ರದೇ ಆಯ್ತು. ಯಾವಾಗ ನೋಡಿದ್ರು ತಾಯಿ ಜಪ ಮಾಡ್ಕೊಂಡಿರ್ತಾರೆ. ಸಂಗೀತ, ನೀನೇನಾದರೂ ಹೇಳಿದ್ಯಾ? ಹಾ ರೀ, ನಿಮ್ಮ ತಾಯಿ ಅವಾಗಲೇ ಊಟ ಮಾಡಿದ್ದಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಇದೀನಲ್ವಾ, ಮನೇಲಿ ನಾನಿರುವಾಗ ನೀವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸರಿ, ನೀವು ಬೇಗ ಹೋಗಿ ಫ್ರೆಶ್ ಆಗಿಬಿಟ್ಟು ಬನ್ನಿ. ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ, ಟೇಬಲ್ನಲ್ಲಿ ತಟ್ಟೆ ಇಡ್ತೀನಿ. ಬೇಗ ಬಂದ್ಬಿಡಿ ಆಯ್ತಾ? ಹಾಂ ಸರಿ, ಹಾಗಾದರೆ ನೀನೆಲ್ಲ ರೆಡಿ ಮಾಡು. ಅಮ್ಮ, ನೀನು ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಯಾ? ಬಿ ಪಿ ಟ್ಯಾಬ್ಲೆಟು ಕರೆಕ್ಟಾಗಿ ತಗೋ, ಇಲ್ಲಾಂದರೆ ಆಮೇಲೆ ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಕಿರಣ್, ಇನ್ನೂ ತಗೊಂಡಿಲ್ಲ ಕಣೋ. ಊಟ ಆಗಿಲ್ಲ ಅಲ್ವಾ, ಊಟ ಆದ್ಮೇಲೆ ತಗೊಳ್ಳೋಣ ಅಂತ. ಏನು, ಇನ್ನೂ ಊಟ ಆಗಿಲ್ವಾ ನಿಂದು? ಹಾ ಕಣೋ ಮಗ್ನೆ, ಅದು ನಿನ್ನ ಹೆಂಡತಿ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಮಾಡಿಬಿಟ್ಲು. ಹಾಗಾಗಿ ನಾನು ಟಿ ವಿ ನೋಡ್ತಾ ಇಲ್ಲೇ ಕೂತ್ಬಿಟ್ಟೆ. ಟಿ ವಿಲಿ ಯಾವುದೋ ಪ್ರೋಗ್ರಾಮ್ ಬರ್ತಾ ಇತ್ತು, ಸೀರಿಯಲ್ ಎಲ್ಲ ಬರ್ತಾ ಇದ್ವಾ. ಹಾಗಾಗಿ ಅವನ್ನೆಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೋಡು. ಇವಾಗ ಊಟ ಮಾಡಬೇಕು ಕಣೋ. ನಿಂದಾಯ್ತಾ ಊಟ? ಸಂಗೀತ ಅಡುಗೆ ಲೇಟಾಗಿ ಮಾಡಿದ್ದಾಳೆ. ನಾನು ಅವಳ ಹತ್ರ ಅಮ್ಮ ಊಟ ಮಾಡಿದ್ಲ ಕೇಳಿದ್ರೆ, ಹಾಂ ಅವಾಗಲೇ ಊಟ ಮಾಡಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ವಾ ನೋಡ್ಕೊಳ್ಳೋದಕ್ಕೆ ಅಂತ ಸುಳ್ಳು ಬೇರೆ ಹೇಳ್ತಿದ್ದಾಳೆ. ಅಲ್ಲ, ಇವಳು ಮಾಡೋದ್ರಿಂದ ಅಮ್ಮನ ಆರೋಗ್ಯ ಹಾಳಾದ್ರೆ ಏನು ಗತಿ? ಸಂಗೀತ, ಸಂಗೀತ, ಬಾಯಿಲಿ. ಅರೆ ರೀ, ಇಲ್ಲೇನು ಮಾಡ್ತಿದ್ದೀರಾ? ನಾನಲ್ಲಿ ಊಟಕ್ಕೆಲ್ಲ ಬಡಿಸ್ಕೊಂಡು ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ನನ್ನ ಇಲ್ಲಿಗೆ ಕರೀತಿದ್ದೀರಾ? ಏನಾಯ್ತು? ಏನಾದರೂ ಬೇಕಿತ್ತಾ? ಸಾಕು, ಬಾಯಿ ಮುಚ್ಚು ಸಂಗೀತ. ಅಮ್ಮನ ಆರೋಗ್ಯ ಮೊದಲೇ ಹಾಳಾಗಿದೆ. ಹೀಗಿರುವಾಗ ನಾವು ಅವಳನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಹಾಗಿರುವಾಗ ನೀನು ಅವಳಿಗೆ ಇನ್ನೂ ಊಟನೇ ಹಾಕಿಲ್ಲ. ಅದು ಅಲ್ದೇನೆ ನಾನು ಕೇಳಿದಾಗ ಸುಳ್ಳು ಬೇರೆ ಹೇಳ್ತಿದ್ಯಾ ಅಮ್ಮಂದು ಊಟ ಆಗಿದೆ ಅಂತ. ಹೀಗೆ ಆದ್ರೆ ಅವಳ ಆರೋಗ್ಯ ಎಷ್ಟು ಹದಗೆಡುತ್ತೆ ಹೇಳು? ಅದು ಅದು ರೀ, ನನಗೆ ಗೊತ್ತಾಗಿಲ್ಲ. ಅವರು ಊಟ ಮಾಡಿದಾರೇನೋ ಅನ್ಕೊಂಡೆ. ಅದು ಟಿವಿ ನೋಡ್ತಾ ಇದ್ರಲ್ವಾ, ಊಟ ಮಾಡಿಬಿಟ್ಟು ಟಿವಿ ನೋಡ್ತಿದ್ದಾರೇನೋ ಅನ್ಕೊಂಡೆ. ಹಾಗಾಗಿ ನಿಮ್ಮ ಹತ್ರ ಹಾಗೆ ಹೇಳ್ದೆ. ನೋಡು ಸಂಗೀತ, ಈ ಮನೆಗೆ ನೀನ್ ಸೊಸೆ. ಹಾಗಿರುವಾಗ ಮನೆ ಎಲ್ಲಾ ಜವಾಬ್ದಾರಿಗಳನ್ನು ನೀನೇ ತಗೋಬೇಕು. ಅಮ್ಮ ಏನೋ ಹುಷಾರಿಲ್ದೇನೆ ಸುಮ್ಮನೆ ಟಿವಿ ನೋಡ್ತಾ ಕೂತಿದ್ದಾಳೆ. ಹಾಗಂತ ನೀನು ಅಡ್ಗೆ ಎಲ್ಲ ಮುಗಿದ್ಮೇಲೆ ಬಂದು ಕೇಳ್ಬೇಕು ತಾನೆ, ಊಟ ಮಾಡಿ ಅತ್ತೆ ಅಂತ ಊಟ ಹಾಕಿ ಆಮೇಲೆ ಟ್ಯಾಬ್ಲೆಟ್ ಕೊಡ್ಬೇಕು ತಾನೆ. ಅವಳ ಬಗ್ಗೆ ಯೋಚನೆ ಮಾಡ್ದೇನೆ ನಿನ್ ಪಾಡಿಗೆ ನೀನೇ ಅವ್ರದ್ದು ಊಟ ಆಗಿದೆ ಅಂತ ಅದು ಹೇಗೆ ಕನ್ಫರ್ಮ್ ಮಾಡ್ಕೊಂಡೆ? ಓಹೋ, ಇದೇನಿದು? ಇವತ್ತು ಇವ್ರು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಅದು ಅಲ್ದೇನೆ ನಾನು ಹೇಳಿದ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಏನು ಮಾಡಲಿ ಇವಾಗ? ಜಾಸ್ತಿ ಏನಾದರೂ ಇನ್ನೂ ಮಾತಾಡೋದಕ್ಕೆ ಹೋದರೆ ಅವ್ರು ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತಾರೆ. ಈ ಮುದುಕಿಯಿಂದ ನಾವಿಬ್ರು ಸುಮ್ಮನೆ ಮನಸ್ತಾಪ ಮಾಡ್ಕೋಬೇಕಾಗುತ್ತೆ. ಛೇ, ಇದೊಂದು ಹಾಳಾದ ಮುದುಕಿ. ಒಂದು ಸ್ವಲ್ಪ ಊಟ ಹಾಕ್ಕೊಂಡು ಊಟ ಮಾಡೋದಕ್ಕಾಗಲ್ಲ ಅನ್ಸುತ್ತೆ. ಯಾವಾಗಲೂ ನಾನೇ ಹಾಕಬೇಕು ಅಂತ. ನಾನು ಮದುವೆ ಆಗಿ ಬಂದಿರೋದು ನನ್ನ ಗಂಡನ ಸೇವೆ ಮಾಡೋಕ್ಕೆ ಹೊರತು ಇವ್ರುಗಳ ಸೇವೆ ಮಾಡೋದಕ್ಕಲ್ಲ. ಎಲ್ಲನೂ ಚೆನ್ನಾಗೇ ಇದೆ, ಇವ್ರಿಗೆ ಹಾಕೊಂಡು ಊಟ ಮಾಡೋದಕ್ಕೆ ಕಷ್ಟ. ಇವಾಗ ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಅವ್ರ ತಾಯಿನ ಎಲ್ಲಿ ಬಿಟ್ಕೊಡ್ತಾರೆ? ಸಂಗೀತ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಏನು ಯೋಚನೆ ಮಾಡ್ತಿದ್ಯಾ? ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡು. ಅದು ರೀ, ಮಗನೇ ಕಿರಣ್, ಹೋಗ್ಲಿ ಬಿಡಪ್ಪ. ನನ್ನ ಸೊಸೆ ಯಾವತ್ತೂ ಹಾಗೆ ಮಾಡ್ದೋಳೆ ಅಲ್ಲ. ಇವತ್ತೇನೋ ಮರ್ತೋಗಿದೆ ಅನ್ಸುತ್ತೆ, ಅದಕ್ಕೆ ಹಂಗೆ ಹೇಳಿರ್ತಾಳೆ. ಬಿಡಪ್ಪ, ನೀನು ಕೋಪ ಮಾಡ್ಕೊಂಡು ಅವಳ ಮೇಲೆ ರೇಗಬೇಡ. ನಾನು ಇವಾಗ ಊಟ ಮಾಡ್ತೀನಿ, ಏನು ತೊಂದರೆ ಇಲ್ಲ. ನನಗೂ ಏನೋ ತುಂಬ ಹಸುವಾಗಿರಲಿಲ್ಲ. ನೀನು ಬಂದಿದ್ದು ಒಳ್ಳೇದಾಯ್ತಲ್ವಾ? ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ನಡಿ. ನೋಡು ಸಂಗೀತ, ಇದೇ ಕೊನೆ, ಇನ್ಯಾವತ್ತೂ ಹೀಗಾಗ್ಬಾರ್ದು. ಹಾಂ ಸರಿ ರೀ, ಇವಾಗ ಊಟಕ್ಕೆ ಬನ್ನಿ ಇಬ್ರು. ವನಜ ಮಗ ಸೊಸೆ ಜೊತೆ ತನ್ನ ಮನೇಲಿ ಇರ್ತಾಳೆ. ಸೊಸೆ ಸಂಗೀತನಿಗೆ ಅತ್ತೆ ಕಂಡ್ರೆ ಅಷ್ಟಕ್ಕಷ್ಟೆ. ಸಂಗೀತನಿಗೆ ಒಂಥರ ಕೆಟ್ಟ ಗುಣ. ಕಿರಣ್ ಯಾವಾಗಲೂ ತನ್ನ ಬಗ್ಗೆನೇ ಯೋಚನೆ ಮಾಡಬೇಕು, ತನ್ನ ಸುತ್ತಮುತ್ತನೇ ಇರಬೇಕು. ತನ್ನ ತಾಯಿ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಅನ್ನೋದು ಅವಳ ಮನಸ್ಸಲ್ಲಿರುತ್ತೆ. ಛೇ, ಕಿರಣ್ಗೆ ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅಕಸ್ಮಾತ್ ನಾನೇ ಹೀಗೆ ಊಟ ಬಿಟ್ಟು ಸುಮ್ಮನೆ ಕೂತಿದ್ದಿದ್ರೆ ನನ್ನ ಬಗ್ಗೆ ಯೋಚನೆನೂ ಮಾಡ್ತಿರ್ಲಿಲ್ಲ. ಆದರೆ ಯಾವಾಗ ನೋಡಿದ್ರು ಇವ್ರ ತಾಯಿ ಬಗ್ಗೆನೇ ಯೋಚನೆ ಮಾಡ್ತಾರೆ.
ಇವಾಗ್ಲೂ ತಾಯಿ ಸರ್ಗಿಡ್ಕೊಂಡೆ ಓಡಾಡ್ತಾರೆ. ಹೇಗಾದ್ರೂ ಮಾಡಿ ಕಿರಣ್ ಮತ್ತೆ ಅತ್ತೆನ ದೂರ ದೂರ ಮಾಡ್ಬೇಕು. ಅವಾಗ್ಲೇ ಕಿರಣ್ ನನ್ ಸುತ್ತ ಸುತ್ತೋದಕ್ ಸಾಧ್ಯ. ಅತ್ತೆನ ಹೇಗಾದ್ರೂ ಮಾಡಿ ಮೊದ್ಲು ಈ ಮನೆಯಿಂದ ಆಚೆ ಕಳಿಸ್ಬೇಕು. ಸಂಗೀತಾ, ಸಂಗೀತಾ, ಎಲ್ಲಿದ್ಯಾ? ಸ್ವಲ್ಪ ಬೇಗ ಬಾ ಇಲ್ಲಿ. ಸಂಗೀತಾ, ಎಲ್ಲಿದ್ಯಾ? ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ, ಸ್ವಲ್ಪ ಬೇಗ ಬರಬಾರ್ದಾ? ಅಮ್ಮ, ಸಂಗೀತ ಎಲ್ಲಿದ್ದಾಳೆ ಅಂತ ನೋಡಿದ್ಯಾ? ಒಂದು ಸ್ವಲ್ಪ ಬೇಗ ಬರೋದಕ್ಕೆ ಹೇಳು. ಹೋಗ್ಲಿ ಬಿಡೋ, ಅವಳಲ್ಲೇನೋ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ನೀನ್ ಹೀಗ್ ಕೂಗೋದಕ್ಕೆ ಅವಳು ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ಲು. ಏನಾಗ್ಬೇಕಿತ್ತು? ಅಯ್ಯೋ ಅಮ್ಮ, ಆಫೀಸಿಗೆ ಲೇಟ್ ಆಗ್ತಾ ಇದೆ. ಇವತ್ತೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಅದಕ್ಕೆ ಬೇಗ ಹೋಗಬೇಕು. ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದು ಅಲ್ಲದೆ ಈ ಶರ್ಟ್ ಐರನ್ ಮಾಡಬೇಕು. ಎರಡೆರಡು ಕೆಲಸನೂ ನಾನೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅವಳು ಎಲ್ಲಿದ್ದಾಳೆ ನೋಡೋಣ, ಅವಳು ಐರನ್ ಮಾಡ್ಕೊಡ್ತಾಳ ಕೇಳೋಣ ಅಂತ ನೋಡ್ತಿದ್ದೀನಿ. ಅವಳು ಎಲ್ಲಿ ಹೋದ್ಲೋ? ಹಾಂ ಅಂತಿಲ್ಲ, ಹ್ಞೂ ಅಂತಿಲ್ಲ. ನನಗೆ ಬೇರೆ ಟೈಮ್ ಆಗ್ತಿದೆ, ಇನ್ನೂ ಫ್ರೆಶ್ ಆಗಿಲ್ಲ ನಾನು. ಓ, ಅಷ್ಟೇನಾ? ಸರಿ ಬಿಡು, ಹಾಗಾದ್ರೆ ನಾನೇ ಐರನ್ ಮಾಡ್ತೀನಿ. ಅವಳಲ್ಲೇನೋ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ನೀನ್ ಹೋಗಿ ಬೇಗ ಸ್ನಾನ ಮುಗಿಸ್ಕೊಂಡ್ ಬಾ, ಅಷ್ಟರಲ್ಲಿ ಐರನ್ ಮಾಡಿಟ್ಟಿರ್ತೀನಿ. ಅಯ್ಯೋ ನೀನಾ? ಬೇಡಮ್ಮ, ನಿನ್ಗಾಗಲ್ಲ. ಅವಳನ್ನೇ ಕರಿ. ಒಂದು ಸ್ವಲ್ಪ ಹೊತ್ತಿಗೆ ಮುಗ್ದೋಗುತ್ತಲ್ವಾ? ಒಂದು 5 ನಿಮಿಷಕ್ಕೆ ಐರನ್ ಮಾಡಿ ಮುಗಿಸ್ಬೋದು. ಅವಳು ಎಲ್ಲಿದ್ದಾಳೆ ನೋಡು. ಅಯ್ಯೋ ಮಗ್ನೆ, ಕೊಡಿಲಿ. ಅವಳು ಫ್ರೀ ಇದ್ದಿದ್ರೆ ನೀನ್ ಕರ್ದಾಗ್ಲೇ ಬರ್ತಾ ಇದ್ಲು ಕಣೋ. ಏನೋ ಮಾಡ್ತಿದ್ದಾಳೆ ಅನ್ಸುತ್ತೆ, ಕೇಳ್ಸಿರೋದಿಲ್ಲ. ನೀನ್ ಹೋಗಿ ಫ್ರೆಶ್ ಆಗ್ಬಿಟ್ ಬಾ, ನಾನು 5 ನಿಮಿಷದಲ್ಲಿ ಐರನ್ ಮಾಡಿಡ್ತೀನಿ. ಸರಿಯಮ್ಮ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡು ಆಯ್ತಾ? ನಾನು ಫ್ರೆಶ್ ಆಗಿ ಬರ್ತೀನಿ. ವನಜ ತಾನು ಹೇಳ್ದಾಗೆ ಮಗನ್ ಶರ್ಟನ್ನ ನೀಟಾಗಿ ಐರನ್ ಮಾಡಿ ಅಲ್ಲೇ ಇಟ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಓಹೋ ಅತ್ತೆ, ನೀವು ನಿಮ್ಮ ಮಗನ್ ಶರ್ಟ್ನ ಐರನ್ ಮಾಡಿಟ್ಟಿದ್ದೀರಾ? ನೋಡ್ತಾ ಇರಿ, ಇವಾಗ ಒಳ್ಳೆ ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ. ಸಂಗೀತ ಬದಿಗಿರೋ ಐರನ್ ಬಾಕ್ಸ್ನ ತೆಗೆದು ಶರ್ಟ್ ಮೇಲಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಅಮ್ಮ, ಅರೆ, ಇದೇನಾಯ್ತು ಮಗ್ನೆ? ಯಾಕೋ ಅಷ್ಟು ಜೋರಾಗಿ ಕಿರ್ಸ್ತಾ ಇದೆಯಾ? ಇನ್ನೇನಮ್ಮ ಆಗ್ಬೇಕು? ಎಲ್ಲ ಕೆಲ್ಸಕ್ಕೂ ನಾನ್ ಮಾಡ್ತೀನಿ ಅಂತ ಮುಂದೆ ಬರ್ತೀಯಾ. ಇವಾಗ ನೋಡು, ನನ್ನ ಹೊಸ ಶರ್ಟನ್ನ ಸುಟ್ಟು ಹಾಕಿದ್ಯಾ. ನಿನಗಾಗಿಲ್ಲ ಅಂದ್ರೆ ತೆಪ್ಪಗ್ ಮೂಲೆಯಲ್ಲಿ ಕೂರ್ಬೇಕು. ಅದು ಬಿಟ್ಟು ಹೀಗೆ, ಛೇ, ನನಗೆ ಮೊದಲೇ ಕ್ಲೈಂಟ್ ಮೀಟಿಂಗಿಗೆ ತುಂಬಾ ಲೇಟ್ ಆಗ್ತಿದೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ಇರೋದ್ರಲ್ಲೂ ಇನ್ನೊಂದು ಕೆಲಸ ತಂದಿಟ್ಟಿದ್ಯಾ. ಯಾಕಾದ್ರೂ ನಿನ್ಗೆ ಹೇಳಿದ್ನೋ? ಅಯ್ಯೋ ಇಲ್ಲ ಕಣೋ, ನಾನು ನಿನ್ ಶರ್ಟನ್ನ ನೀಟಾಗಿ ಐರನ್ ಮಾಡಿ ಸೈಡಿಗೆ ಐರನ್ ಬಾಕ್ಸ್ ಇಟ್ಟೋಗಿದೆ. ಅದು ಹೇಗೆ ಅದ್ರ ಮೇಲೆ? ಅಯ್ಯೋ ಸಾಕ್, ಬಾಯ್ ಮುಚ್ಚಮ್ಮ. ಏನಮ್ಮ ಮಾತಾಡ್ತಿದ್ಯಾ ನೀನು? ನೀನ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನಾನ್ ಮಾಡ್ತೀನಾ? ಸಂಗೀತ ನೋಡಿದ್ರೆ ಎಲ್ಲಿದ್ದಾಳಂತಾನೆ ಗೊತ್ತಿಲ್ಲ. ಅವಳು ಸಿಗ್ಲಿಲ್ಲ ಅಂತ ತಾನೆ ನಾನು ನಿನ್ನ ಹತ್ರ ಐರನ್ ಮಾಡು ಅಂತ ಹೇಳಿದ್ದು. ಯಾಕೋ ನೋಡಿದ್ರೆ ಬೇಕು ಅಂತಾನೆ ನೀನೇ ಈ ಕೆಲಸ ಮಾಡಿದ್ಯಾ ಅನ್ಸುತ್ತೆ. ನನ್ನ ಕ್ಲೈಂಟ್ ಮೀಟಿಂಗಿಗೆಲ್ಲ ಹಾಳಾಗ್ಲಿ ಅಂತ. ಛೇ, ಮೊದ್ಲೇ ತಲೆ ಎಲ್ಲ ಕೆಟ್ಟೋಗಿದೆ ಟೆನ್ಷನ್ ಅಲ್ಲಿ, ಅದ್ರ ಮಧ್ಯ ನಿಂದೊಂದು. ಯಾಕಾದ್ರೂ ನಿನ್ಗೆ ಹೇಳಿದ್ನೋ? ಏನತ್ತೆ ನೀವು? ನಿಮ್ಮ ಮಗ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ನಿನ್ನೆ ರಾತ್ರಿಯಿಂದನೂ ಹೇಳ್ತಾ ಇದ್ದಾರೆ. ಹಾಗಿರುವಾಗ ನೀವು ಇಷ್ಟು ಉಡಾಫೆ ಮಾಡಿದ್ರೆ ಇವಾಗ ನೋಡಿ, ಶರ್ಟ್ ಬೇರೆ ಯಾವುದೂ ಇಲ್ಲ, ಎಲ್ಲಾನು ತೊಳ್ದು ಹಾಕಿದ್ದೀನಿ, ಅದಿನ್ನ ಒಣಗೂ ಇಲ್ಲ. ಹೀಗಿರುವಾಗ ಅವ್ರ ಪಾಪ ಕ್ಲೈಂಟ್ ಮೀಟಿಂಗ್ನ ಹೇಗೆ ಅಟೆಂಡ್ ಮಾಡ್ತಾರೆ? ಯಾಕತ್ತೆ ಹೀಗೆಲ್ಲ ಮಾಡ್ತೀರಾ? ಯಾಕೆ ನಿಮ್ಮ ಮಗನಿಗೆ ಒಳ್ಳೇದಾಗೋದು ನಿಮ್ಗೆ ಇಷ್ಟ ಇಲ್ವಾ ಹೇಗೆ? ಅದು ಅದು ಹಾಗಲ್ಲಮ್ಮ ಸಂಗೀತ, ನಾನು ನಿಜ ಹೇಳ್ತಿದ್ದೀನಿ. ನಾನು ನೀಟಾಗೆ ಐರನ್ ಮಾಡಿ ಇಟ್ಟಿದ್ದೆ. ಮತ್ತೆ ಅದನ್ನೇ ಹೇಳ್ಬೇಡ ಅಮ್ಮ. ನನ್ನ ಕಣ್ಣಾರೆ ನೋಡ್ತಿದ್ದೀನಿ, ನನ್ನ ಶರ್ಟ್ ಎಲ್ಲ ಸುಟ್ಟು ಹಾಳಾಗಿದೆ. ಹೀಗಿರುವಾಗ ಇನ್ನೂ ಅದನ್ನೇ ವಾದಿಸ್ತಾ ಇದೆಯಲ್ಲ. ಇದನ್ನೆಲ್ಲ ನೀನ್ ಬೇಕು ಅಂತಾನೆ ಮಾಡಿರ್ತೀಯ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬಾನೇ ಬದಲಾಗಿದ್ಯಾ ಅನ್ನಿಸ್ತಿದೆ. ನನಗಂತೂ ಇಲ್ಲಿರೋ ಮೂಡೇ ಹೋಯ್ತು. ಏನಾದ್ರೂ ಆಗೋಗ್ಲಿ, ಇರೋ ಈ ಶರ್ಟಲ್ಲೇ ಹೋಗಿ ಕ್ಲೈಂಟ್ ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ ಬಿಡು. ಛೇ, ಇವಾಗ ಸಮಾಧಾನ ಆಯ್ತಾ ನಿನ್ಗೆ? ಅಂತೂ ಇಂತೂ ನನ್ನ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಯ್ತು. ಇದನ್ನೇ ಮೇಂಟೈನ್ ಮಾಡಬೇಕು. ಹೀಗೆ ಉರಿಯೋ ಬೆಂಕಿಗೆ ಸ್ವಲ್ಪನೇ ತುಪ್ಪ ಸುರಿತಾ ಇದ್ರೆ ಖಂಡಿತವಾಗ್ಲೂ ಕಿರಣ್ ಅವ್ರ ತಾಯಿ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಹೇಗಾದ್ರೂ ಮಾಡಿ ಈ ಮುದುಕಿನ ಈ ಮನೆಯಿಂದ ಆಚೆ ಕಳಿಸ್ಬೋದು. ಆಮೇಲಂತೂ ಈ ಸಾಮ್ರಾಜ್ಯದಲ್ಲಿ ನಾನೇ ರಾಣಿ, ಕಿರಣ್ನೇ ರಾಜ. ವಾವ್! ಅರೆ, ಇದೇನಿದು? ಮಧ್ಯಾಹ್ನ 2 ಗಂಟೆ ಆಯ್ತು. ಸಂಗೀತ ನೋಡಿದ್ರೆ ಅಡಿಗೆ ಮನೇಲಿ ಯಾವ ಅಡಿಗೆನೂ ಮಾಡ್ದಾಗೆ ಇಲ್ಲ. ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ನೀಟಾಗಿ ಕಬೋರ್ಡ್ ಒಳಗೆ ಇಟ್ಟಿದ್ಲು. ಆ ಪಾತ್ರೆಗಳನ್ನೆಲ್ಲ ತೆಗೆದ ಹಾಗೆ ಇಲ್ಲ. ಫ್ರಿಜ್ಜಲ್ಲಿ ನೋಡಿದ್ರೆ ಏನೂ ಇಲ್ಲ. ಯಾಕೋ ಅಡಿಗೆನೇ ಮಾಡಿಲ್ಲ ಅನ್ನಿಸ್ತಿದೆ. ಅಲ್ಲ, ಇಷ್ಟೊತ್ತಿಗಾಗಲೇ ಅಡಿಗೆ ಎಲ್ಲ ಮಾಡಿರ್ತಾ ಇದ್ಲಲ್ಲ. ಇವತ್ತು ಹುಡುಗಿ ಎಲ್ಲಿ ಹೋದ್ಲು? ಯಾಕೆ ಅಡಿಗೆ ಮಾಡಿಲ್ಲ? ನನಗೆ ಬೇರೆ ಹೊಟ್ಟೆ ಹಸಿವು ಆಗ್ತಾ ಇದೆ. ಅದು ಬೇರೆ ಟ್ಯಾಬ್ಲೆಟ್ ತಗೋಬೇಕು. ಇವಳು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೂ ಇಲ್ಲ. ನೋಡೋಣ, ಅವಳನ್ನೇ ಕೇಳೋಣ ಒಂದು ಮಾತು.
ಅಬ್ಬಬ್ಬಬ್ಬಬ್ಬಬ್ಬ, ಅದೇನೇ ಹೇಳು, ಈ ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು ಇದೆಲ್ಲ ಮಾಡೋರಿಗೆ ಮಾತ್ರ ನಾವು ಸನ್ಮಾನನೇ ಮಾಡಿಬಿಡ್ಬೇಕು. ಅದೇನು ಟೇಸ್ಟ್ ಇರುತ್ತೆ ಅಂದರೆ ಮನೆ ಅಡುಗೆನೂ ಮೀರಿಸ್ಬಿಡುತ್ತಪ್ಪ. ಹೊರಗಡೆ ಸ್ಯಾಂಡ್ವಿಚ್ಚು ಬರ್ಗರು ಈ ಪಿಜ್ಜಾ ಎಲ್ಲ ತಿನ್ನೋದಕ್ಕೆ ಹೋದರೆ ಮನೆ ನೆನಪೇ ಆಗಲ್ಲ ಅಂತೀನಿ. ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತು ಅಲ್ಲೇ ದುಡ್ಡು ಕೊಟ್ಟು ತಿನ್ಬಿಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೇನು ಕೈ ಅಡುಗೆ ಅಂದರೆ ಅವನ ಕೈಯಲ್ಲಿ ಏನೋ ಜಾದು ಇದೆ, ಅಮೃತ ಅಮೃತ ಇದ್ದಾಗಿದೆ. ಆಹಾಹಾ, ಘಮ 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 ಅಂತಿದೆ, ಬಾಯಲ್ಲಿಟ್ರೆ ಎಷ್ಟು ಟೇಸ್ಟ್ಫುಲ್ ಆಗಿದೆ. ವಾವ್. ಅರೆ ಸಂಗೀತ, ಇದೇನಮ್ಮ ಇದು? ಗಂಟೆ 2 ಆದ್ರೂ ಇನ್ನೂ ಮನೇಲಿ ಅಡುಗೆ ಏನೂ ಮಾಡಿಲ್ಲ. ನನ್ನ ಹೊಟ್ಟೆ ತುಂಬ ಹಸಿವಾಗ್ತಿದೆ, ಏನಾದರೂ ಅಡುಗೆ ಮಾಡಮ್ಮ. ಏನು ಅಡುಗೆನಾ? ನೋಡಿ ಅತ್ತೆ, ನಾನು ನಿಮ್ಮ ಮಗನ ಮದುವೆ ಆಗಿ ಬಂದಿರೋದು ನಿಮ್ಮ ಮಗನಿಗೆ ಸೇವೆ ಮಾಡೋದಕ್ಕೆ ಮಾತ್ರನೇ. ಅದು ಬಿಟ್ಟು ಈ ಮನೇಲಿ ಇರೋಗೆಲ್ಲ ಸೇವೆ ಮಾಡೋದಕ್ಕಲ್ಲ. ನಿಮ್ಗೇನು ಕಾಲು ಕೊಂಟಾನೋ ಕೈ ಕೊಂಟಾನೋ ನಿಮಗೆ ಮಾಡ್ಕೊಂಡು ಊಟ ಮಾಡೋದಕ್ಕಾಗಲ್ಲ. ನೋಡಿ, ನನಗಂತೂ ಏನು ಮಾಡೋದಕ್ಕಾಗಲ್ಲ. ನಾನು ಅದಕ್ಕೆ ಹೊರಗಡೆಯಿಂದ ಊಟ ತರಿಸ್ಕೊಂಡು ತಿಂತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ, ಇಲ್ಲ ತರಿಸ್ಕೊಳ್ಳಿ. ನಾನು ಮಾತ್ರ ಇವತ್ತು ಅಡುಗೆ ಮಾಡಲ್ಲ, ಬೇಕಾದ್ರೆ ನೀವೇ ಮಾಡಿ. ಸೊಸೆ ಆಡೋ ದುರಂಕಾರದ ಮಾತಿಗೆ ವನಜ ಏನು ಹೇಳೋದಕ್ಕಾಗ್ದೇನೆ ಅಲ್ಲಿಂದ ಹೋಗ್ತಾಳೆ. ಇದಾದ್ಮೇಲೆ ವನಜ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ತಾನೇ ಅಡುಗೆ ಮಾಡ್ತಾಳೆ. ಸಂಜೆ ಕಿರಣ್ ಆಫೀಸಿಂದ ಮನೆಗೆ ಬಂದ್ಮೇಲೆ, ಮಗನೇ ನನ್ನ ಮಾತ್ರೆ ಎಲ್ಲ ಖಾಲಿ ಆಗಿದೆ ಕಣೋ, ಅದನ್ನ ಮೆಡಿಕಲಲ್ಲೇ ತಗೋಬೇಕಂತೆ, ಹಾಸ್ಪಿಟಲ್ನಲ್ಲಿ ಸಿಗಲ್ಲಂತೆ. ಅದಕ್ಕೆ ಒಂದು ಶೀಟಿಗೆ 900 ರೂಪಾಯಿ ಆಗುತ್ತಂತೆ ಕಣೋ. ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಇದ್ರೆ ಒಂದು ಸ್ವಲ್ಪ ಕೊಡ್ತೀಯಾ? ಹಾ ಸರಿಯಮ್ಮ, ನಾಳೆ ಕೊಡ್ತೀನಿ ಬಿಡು. ಅಯ್ಯೋ, ಇದೇನಿದು? ಅಲ್ಲ, ತಾಯಿ ಬಂದು ಕೇಳಿದ ಕೂಡ್ಲೇನೆ ಕಿರಣ್ ಒಪ್ಕೊಂಡ್ಬಿಟ್ರಲ್ಲ. ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು. ಹೌದು, ತಡಿಲಿಲ್ಲ ಅಂದ್ರೆ ಆ ಮುದುಕಿನ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಆಗಲ್ಲ. ಆಮೇಲೆ ಕಿರಣ್ಗೆ ಅವ್ರ ಸುತ್ತೋದೇ ಕೆಲಸ ಆಗ್ಬಿಡುತ್ತಷ್ಟೆ. ಅಲ್ಲರಿ, ನಿಮ್ಮ ತಾಯಿ ದುಡ್ಡು ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಲ್ಲ, ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಹತ್ರ ದುಡ್ಡಿದೆ, ಬೇರೆದಕ್ಕೆಲ್ಲ ಖರ್ಚು ಮಾಡೋದಕ್ಕಾಗತ್ತೆ. ಆದ್ರೆ ಮೆಡಿಸನ್ನು ಅದು ಇದು ಅಂತ ಬಂದಾಗ ನಿಮ್ ದುಡ್ಡೇ ಬೇಕಾ? ಅಯ್ಯೋ, ಇದೇನು ಹೇಳ್ತಿದ್ಯಾ ಸಂಗೀತ ನೀನು? ಅಲ್ಲ, ಅವಳ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ? ನಾವೇ ತಾನೇ ಕೊಡಬೇಕು. ಏನು ಎಲ್ಲಿಂದ ಬರುತ್ತೆ ಕೇಳ್ತಿದ್ದೀರಲ್ಲ? ಗೌರ್ಮೆಂಟಿಂದ ಬರೋ ಎಲ್ಲ ಪೆನ್ಷನ್ ಹಣನೂ ಅವರೇ ಇಟ್ಕೋತಾರೆ. ಅದು ಅಲ್ಲದೆ ಈ ಮನೇಲಿ ಒಂದು ಕೆಲಸನೂ ಮಾಡಲ್ಲ, ಯಾವಾಗ್ಲೂ ನಾನೇ ಕಷ್ಟಪಡ್ಬೇಕು. ಇವತ್ತು ನೋಡಿ, ನನಗೆ ಸ್ವಲ್ಪ ಹುಷಾರಿಲ್ಲ, ಒಂದ್ ಸ್ವಲ್ಪ ಕೆಲಸ ಮಾಡಿ ಅತ್ತೆ ಅಂತ ಹೇಳಿದ್ರೆ ಅಡಿಗೆ ಮಾಡಿ ಅಂತ ಕೇಳ್ಕೊಂಡ್ರು ಅಯ್ಯಯ್ಯೋ ನನ್ಗಾಗಲ್ಲ, ನೀನ್ ಬೇಕಾದ್ರೆ ಮಾಡ್ಕೊ, ನಾನೇನು ಈ ಮನೆ ಕೆಲಸದವಳಲ್ಲ, ನಾನ್ ಹೇಗೋ ಹೊರಗಡೆ ತಿನ್ಕೊಂತೀನಿ, ನಿಂಗ್ ಬೇಕಾದ್ರೆ ಮಾಡ್ಕೊ, ಇಲ್ಲ ಅಂದ್ರೆ ಹಾಗೆ ಹೊಟ್ಟೆ ಹಸಲ್ ಮಲ್ಕೋ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲ ರೀ, ಅಲ್ಲ ನೀವ್ ಹೇಳ್ತಿದ್ದೀರಲ್ಲ ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ. ಇವತ್ತು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದ್ರು ಗೊತ್ತಾ? ನನ್ ಕಣ್ಣೆದ್ರಿಗೆ ತಿಂದ್ರು, ನನ್ಗ್ 1 ಪೀಸು ಕೊಟ್ಟಿಲ್ಲ. ಹೀಗಿರುವಾಗ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಾ? ನೋಡಿ, ನಿಮ್ಮಮ್ಮ ನಿಮ್ಮೆದ್ರಿಗಿರೋ ಹಾಗಲ್ವೇ ಅಲ್ಲ. ಯಾವ್ದಕ್ಕೂ ಒಂದ್ ಸ್ವಲ್ಪ ಹುಷಾರಾಗಿರಿ, ಅವರು ತುಂಬಾ ನಾಟಕ ಆಡ್ತಾರೆ. ಸಂಗೀತ ಪ್ರತಿದಿನನೂ ತನ್ನ ಗಂಡನ ಹತ್ರ ತಾಯಿ ಬಗ್ಗೆ ಏನಾದ್ರೂ ಒಂದ್ ಹೇಳಿ ಹೇಳಿ ಕಿರಣ್ ಮನ್ಸಲ್ಲಿ ತಾಯಿ ಬಗ್ಗೆ ಅಸೂಯೆ ಹುಟ್ಟೋ ಹಾಗೆ ಮಾಡಿರ್ತಾಳೆ. ಇವಾಗಿವಾಗಂತೂ ಕಿರಣ್ ತನ್ನ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಲಿ, ಅವ್ರ ಆರೋಗ್ಯ ವಿಚಾರಿಸ್ಕೊಳ್ಳೋದಾಗಿರ್ಲಿ, ಯಾವುದನ್ನು ಮಾಡ್ತಾನೆ ಇರಲ್ಲ. ಒಂದಿನ ಇದ್ದಕ್ಕಿದ್ದಾಗೆ ವನಜಾ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟಿರ್ತಾಳೆ. ಓಹೋ, ಏನು ಸವಾರಿ ಎಲ್ಲಿಗೋ ಹೊರಟಿರೋ ಹಾಗಿದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು? ಹೌದಮ್ಮ ಸಂಗೀತ, ನಾನು ಒಂದು ಅನಾಥಾಶ್ರಮದಲ್ಲಿ ಮಾತಾಡಿದ್ದೀನಿ, ಅಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀನಿ. ಏನು ಅನಾಥಾಶ್ರಮನ? ಇವಾಗ ಅಂಥದ್ದೇನಾಗಿದೆ ಅಲ್ಲಿಗೆ ಹೋಗೋ ಅಂಥದ್ದು? ನನಗೆ ಅಂತ ಸ್ವಂತದವ್ರು ಇಲ್ಲದೆ ಇರುವಾಗ ನಾನು ಇಲ್ಲಿದ್ದು ಏನು ಮಾಡಲಿ ಹೇಳು? ಅದಕ್ಕೆ ಅನಾಥಾಶ್ರಮಕ್ಕೆ ಹೋಗೋಣ ಅಂತ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಮಗ ಸೊಸೆ ಇದ್ದಂತೆ ಸ್ವಂತದವ್ರು ಇಲ್ಲ ಅಂತ ಹೇಳ್ತಿದ್ದೀರಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನಮ್ಮ ಮಾತಾಡ್ಲಿ, ಸ್ವಂತದವಳಾಗಿರೋ ನನ್ನನ್ನ ನನ್ನ ಮಗನಿಂದ ದೂರ ಮಾಡಬೇಕು ಅಂತ ನೀನಷ್ಟೆಲ್ಲ ಪ್ರಯತ್ನ ಪಡ್ತಿರುವಾಗ ನಾನು ಅದನ್ನೆಲ್ಲ ನೋಡಿನೂ ಹೇಗಮ್ಮ ಇಲ್ಲಿರ್ಲಿ? ಅದು 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 ಅತ್ತೆ, ಎಲ್ಲ ನನಗೆ ಗೊತ್ತಮ್ಮ, ಆದ್ರೆ ಏನ್ ಮಾಡೋದು ಹೇಳು? ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಹೇಳಿದ್ರೆ ಊರವರೆಲ್ಲ ನಿನ್ ಬಗ್ಗೆ ಆಡ್ಕೋತಾರೆ. ಸೊಸೆ ಬಂದೋಳು ಮಗ ಮತ್ತೆ ಅತ್ತೆನ ಬೇರೆ ಮಾಡ್ತಿದ್ದಾಳೆ ಅಂತ ಎಲ್ರೂ ಬಾಯಿಗೆ ಬಂದಂಗೆ ಆಡ್ಕೊಂಡ್ಬಿಡ್ತಾರೆ. ನನ್ನ ಮಗ ನನ್ನ ಸೊಸೆ ಯಾವಾಗಲೂ ಖುಷಿಯಾಗಿರ್ಬೇಕು, ಯಾರ ಬಾಯಿಗೂ ಬೀಳ್ಬಾರ್ದು. ಅದಕ್ಕೆ ನಾನು ಯಾರಿಗೂ ಏನೂ ಹೇಳಲ್ಲ, ನಾನೇ ಅನಾಥಾಶ್ರಮಕ್ಕೆ ಹೋಗ್ತೀನಿ. ನೀನು ನನ್ನ
ಬಗ್ಗೆ ಚಿಂತೆನೆ ಮಾಡಬೇಡ. ಇನ್ಮೇಲೆ ನನ್ನ ಮಗನ ಚೆನ್ನಾಗಿ ನೋಡ್ಕೋ, ಆಯ್ತಾ? ಅಂದ್ರೆ ಅತ್ತೆ, ಇದೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಮ್ಮ, ಎಲ್ಲ ಗೊತ್ತಿತ್ತು. ನನ್ನ ಮಗ ಹುಟ್ಟಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಬದಲಾಗ್ತಿದ್ದಾನೋ, ನೀನು ಬಂದ ತಕ್ಷಣ ಬದಲಾಗ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಯಾರು ಅನ್ನೋದು ನನಗೆ ಗೊತ್ತಿರೋದಿಲ್ವಾ ಹೇಳು? ಅತ್ತೆ, ಎಲ್ಲ ಗೊತ್ತಿದ್ರು ನೀವು ನಿಮ್ಮ ಮಗನ ಹತ್ರ ಯಾಕೆ ಹೇಳಲಿಲ್ಲ? ನಿಮ್ಮ ಮಗನ ಹತ್ರ ಹೇಳಿದಿದ್ರೆ ಒಂದೇ ಕ್ಷಣದಲ್ಲಿ ಅವರು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ತಾ ಇದ್ರು. ನೀವಿಬ್ರು ಸಂತೋಷವಾಗಿರ್ಬೋದಿತ್ತಲ್ವಾ? ಮತ್ತೆ ಯಾಕತ್ತೆ ಏನು ಹೇಳಲಿಲ್ಲ ಅವ್ರ ಹತ್ರ? ಯಾಕೆ ಅಂದರೆ ಸಂಗೀತ, ನಾನು ಬಿದ್ದೋಗೋ ಮರ, ಇನ್ನು ಎಷ್ಟು ವರ್ಷ ಬದುಕ್ತೀನಿ ಹೇಳು? ನೀನು ನಿನ್ನ ಗಂಡ ಸುಖವಾಗಿ ಸಂಸಾರ ಮಾಡಬೇಕು. ಇನ್ನು ಬೆಳೀತಾ ಇರೋರು ನೀವು ತುಂಬ ವರ್ಷ ಒಟ್ಟಿಗೆ ಬದುಕಬೇಕು. ಹೀಗಿರುವಾಗ ನಾನು ಇರೋ ಸತ್ಯನ ನನ್ನ ಮಗನ ಹತ್ರ ಹೇಳಿದ್ರೆ ನೀನು ಅವನಿಂದ ದೂರ ಆಗ್ಬಿಡ್ತೀಯ. ನಿನ್ನ ಸ್ವಾರ್ಥನೂ ನಾನೇನು ತಪ್ಪು ಅಂತ ಹೇಳ್ತಿಲ್ಲ. ನಿನಗೆ ಅವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ಅವನು ನಿನಗೆ ಜಾಸ್ತಿ ಸಮಯ ಕೊಡಬೇಕು, ನೀನೇ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು ಅಂತ ಬಯಸ್ತಾ ಇದೆಯಾ. ಆದರೆ ಏನು ಮಾಡೋದು ಹೇಳು? ಎಲ್ಲ ಗಂಡ್ಮಕ್ಳಿಗೂ ತನ್ನ ತಾಯಿನೇ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ, ಅವರಾದ್ಮೇಲೆ ಹೆಂಡತಿ ಸ್ಥಾನ. ಆದರೆ ನಮ್ಮ ಹೆಣ್ಮಕ್ಳಿಗೆ ಅದು ಅರ್ಥ ಆಗಲ್ಲ ಅಷ್ಟೆ. ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ನಿನ್ನ ಹಾಗೇನೆ ಯೋಚನೆ ಮಾಡಿ ನಿನ್ನನ್ನು ಇರೋ ಸತ್ಯ ಎಲ್ಲ ಹೇಳಿ ಈ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ನನ್ನ ಮಗನ ಸಂಸಾರನೇ ತಾನೇ ಹಾಳಾಗೋದು. ನಾನು ನಿನ್ನನ್ನು ಮದುವೆ ಮಾಡಿರೋದು ನನ್ನ ಮಗ ಚೆನ್ನಾಗಿರ್ಬೇಕು, ಅವನ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು ಅಂತ. ಹೀಗಿರುವಾಗ ನಾನೇ ಆ ಸಂಸಾರನ ಹಾಳು ಮಾಡೋ ಯೋಚನೆ ಮಾಡೋದು ಎಷ್ಟು ಸರಿ ಹೇಳು? ಹಾಗಾಗಿನೇ ಎಲ್ಲ ಸತ್ಯ ಗೊತ್ತಿದ್ರೂ ಯಾವುದನ್ನು ಹೇಳ್ದೇನೆ ಇಲ್ಲಿಂದ ಹೊರಡ್ತಿದ್ದೀನಿ. ಇವತ್ತಲ್ಲ ಇನ್ಯಾವತ್ತೂ ಹೇಳಲ್ಲ. ನೀನು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡ. ಅತ್ತೆ ಮಾತುಗಳನ್ನ ಕೇಳಿ ಸಂಗೀತನ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಇಷ್ಟು ದಿನ ಎಂತ ತಪ್ಪು ಮಾಡಿದೆ ಅನ್ನೋದು ಅವಳಿಗೆ ಅರ್ಥ ಆಗತ್ತೆ. ಅತ್ತೆ ಅತ್ತೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಏನೋ ತಿಳಿದೆ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಇನ್ಯಾವತ್ತೂ ನಾನು ಈ ಥರ ನಡ್ಕೊಳ್ಳಲ್ಲ. ನಿಮ್ಮನ್ನ ನನ್ನ ಸ್ವಂತ ತಾಯಿ ಹಾಗೆ ನೋಡ್ಕೋತೀನಿ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಗೂ ಹೋಗ್ಬೇಡಿ, ಇಲ್ಲೇ ಇರಿ ಅತ್ತೆ. ಇನ್ಯಾವತ್ತೂ ನಾನು ಈ ಥರ ನಡ್ಕೊಳ್ಳಲ್ಲ, ಪ್ಲೀಸ್ ಅತ್ತೆ. ಅಯ್ಯಯ್ಯೋ ಹುಚ್ಚು ಹುಡುಗಿ, ಎದ್ದೇಳು ಮೇಲೆ ಎದ್ದೇಳು. ನೋಡಮ್ಮ ಸಂಗೀತ, ನೀನು ಈ ಮನೆ ಕಾಲಿಟ್ಟಾಗಿಂದನೂ ನಾನು ನಿನ್ನನ್ನು ಸ್ವಂತ ಮಗಳ ಹಾಗೇನೆ ನೋಡ್ಕೊಳ್ತಿರೋದು. ಆದರೆ ಏನು ಮಾಡೋದು ಹೇಳು? ಕೆಲವೊಂದ್ಸಾರಿ ಹೆಣ್ಮಕ್ಳು ಹೀಗೆಲ್ಲ ಯೋಚನೆ ಮಾಡೋದು ಸಹಜ. ನೋಡು, ನೀನು ಏನು ಬೇಜಾರು ಮಾಡ್ಕೋಬೇಡ. ನಾನು ಇದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹೀಗೆಲ್ಲ ಯೋಚನೆ ಮಾಡಿ ಕಾಲಿಗೆ ಬೀಳೋದು, ಕ್ಷಮೆ ಕೇಳೋದು ಇದೆಲ್ಲ ಮಾಡಬೇಡ, ಆಯ್ತಾ? ಕೊನೆಗೂ ಸಂಗೀತ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಳ್ತಾಳೆ. ಇದಾದ್ಮೇಲೆ ವನಜನ ತನ್ನ ಸ್ವಂತ ತಾಯಿ ಹಾಗೇನೆ ನೋಡ್ಕೋತಾಳೆ. ಲಕ್ಷ್ಮಿ ಮತ್ತೆ ಚೆನ್ನಮ್ಮ ಅವರಿಗೆ ಹಾಯ್ ಹೇಳಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ, ಆದರೆ ನಿಮ್ಮ ನೇಮ್ ಏನು ಅಂತ ಮೆನ್ಷನ್ ಮಾಡಿರಲಿಲ್ಲ. ಹಾಗಾಗಿ ನಾನು ಅವರಿಬ್ಬರಿಗೆ ಮಾತ್ರ ಹಾಯ್ ಹೇಳ್ತಾ ಇದ್ದೀನಿ. ಹಾಯ್ ಲಕ್ಷ್ಮಿ, ಹಾಯ್ ಚೆನ್ನಮ್ಮ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.